ಆತ್ಮೀಯ ಎಲ್ಲ ನನ್ನ ಹೋರಾಟಗಾರ ಮಿತ್ರರೇ, ನಾಳೆ ಬೆಳಗ್ಗೆ 12 ಗಂಟೆಗೆ ಕೋಣನಕುಂಟೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಯಶಸ್ವಿನಿ ಎಂಬ ಮಹಿಳೆಯ ಮೇಲೆ ಅಸಭ್ಯವಾಗಿ ವರ್ತನೆ ಮಾಡಿರತಕ್ಕಂತಹ ಕೋಣನಕುಂಟೆ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಯ ವಿರುದ್ಧ ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದೀವಿ. ನಾಳೆ ಎಲ್ಲ 12 ಗಂಟೆಗೆ ಎಲ್ಲ ಹೋರಾಟಗಾರರು ಹಾಗೆ ಮಹಿಳೆಯರು, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಇವತ್ತು ಯಶಸ್ವಿನಿಗಾಗಿದೆ, ನಾಳೆ ನಮ್ಮನೆ ಮಕ್ಕಳಿಗಾಗ್ತದೆ, ಇನ್ನೊಬ್ಬರಿಗೇನೋ ಆಗ್ತದೆ, ಅದಕ್ಕೆಲ್ಲ ಆಸ್ಪದವನ್ನು ಕೊಡಬಾರ್ದು. ಕರ್ತವ್ಯದಲ್ಲಿ ನಿರತರಾಗಿರ್ತಕ್ಕಂತಹ ಪೊಲೀಸರು ಜನರಿಗೆ ರಕ್ಷಣೆ ಕೊಡಲಿಕ್ಕೋಸ್ಕರ ಅವರನ್ನ ಅಧಿಕಾರದಲ್ಲಿ ಕುಳಿಸಿರ್ತೀವಿ. ಆದರೆ ನೊಂದು ಬಂದಂತಹ ಸಂತ್ರಸ್ತೆಯರನ್ನ ಅವನು ಕೀಳಾಗಿ ನೋಡುವಂಥದ್ದು, ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದು, ಅಶ್ಲೀಲ ಮೆಸೇಜ್ಗಳನ್ನು ಕಳಿಸುವಂಥದ್ದು, ಹಾಗೆ ಫೋನಿನ ಮುಖಾಂತರ ಅಲ್ಲಿ ಬಾ ಇಲ್ಲಿ ಬಾ ಅಂತ ಕರೆಯುವಂಥದ್ದು, ಯಾವುದೇ ಹೆಣ್ಣಿಗೆ ಈ ಥರ ಕಿರುಕುಳವನ್ನು ಕೊಟ್ಟಂತಹ ಯಾವುದೇ ಅಧಿಕಾರಿಗಳಿದ್ರು ಸಹ ಅವರ ವಿರುದ್ಧ ಹೋರಾಟಗಾರರು ತಿರುಗಿ ಬೀಳುವಂಥ ಕೆಲಸ ನಾವು ಮಾಡಬೇಕು. ಯಾಕಂದರೆ ನಮಗೆ ರಕ್ಷಣೆ ನೀಡುವಂತಹ ಪೊಲೀಸ್ ಅಧಿಕಾರಿಗಳು ರಕ್ಷಕರಾಗಬೇಕೇ ಹೊರತು ಭಕ್ಷಕರಾಗಬಾರ್ದು. ಈ ಭಕ್ಷಕರಿಗೆ ಸರಿಯಾದಂತಹ ಪಾಠವನ್ನು ಕಳಿಸಬೇಕಾದ್ರೆ ಹೋರಾಟಗಾರರು ಬೀದಿಗಿಳಿಬೇಕು. ಇವತ್ತು ಪೊಲೀಸ್ ಅಧಿಕಾರಿಗಳಲ್ಲಿ ಎಲ್ಲೋ ಬೆರಳಿಕೆಯಷ್ಟು ಪ್ರಾಮಾಣಿಕರು ಇವತ್ತು ಇದ್ದಾರೆ. ಹೆಣ್ಮಕ್ಳನ್ನ ಬಹಳ ಗೌರವದಿಂದ ನೋಡುವಂತವರು ಇದ್ದಾರೆ. ಬರೀ ಸಂಬಳಕ್ಕಾಗಿ ಕೆಲಸ ಮಾಡುವಂತ ಪೊಲೀಸ್ ಅಧಿಕಾರಿಗಳು ಇದ್ದಾರೆ. ಅಂತವರಿಗೆ ನಾವು ಕಾಲು ಮುಗಿದು ನಮಸ್ಕಾರ ಹಾಕುವಂತಹ ಕೆಲಸ ಇವತ್ತು ಮಾಡ್ತೀವಿ. ಆದರೆ ಈ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿರ್ಬೋದು ಅಥವಾ ಈ ತರ ನೊಂದು ಬಂದಂತಹ ಮಹಿಳೆಯರಿಗೆ ನ್ಯಾಯ ಕೊಡಬೇಕಾದಂತಹ ಪೊಲೀಸ್ ಅಧಿಕಾರಿಗಳು ಅವರನ್ನ ಈ ರೀತಿಯಾಗಿ ಬಳಸಿಕೊಳ್ಳುವಂತಹ ಪೊಲೀಸ್ ಅಧಿಕಾರಿಗಳಿಗೆ ತಕ್ಕ ಒಂದು ಪಾಠವನ್ನು ಕಲಿಸಬೇಕಾಗ್ತದೆ. ಆದ ಕಾರಣ ನಾಳೆ ಬೆಳಗ್ಗೆ 12 ಗಂಟೆಗೆ ಒಂದು ಅದೇ ಕೋಣನಕುಂಟೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದೀವಿ. ದಯವಿಟ್ಟು ಎಲ್ಲ ಹೋರಾಟಗಾರರು ಬರಬೇಕು, ಅದರಲ್ಲಿ ಹೆಚ್ಚಾಗಿ ಮಹಿಳೆಯರು ಬರಬೇಕಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಒಂದು ಲೈವ್ ಅನ್ನು ನೋಡ್ತಾ ಇರ್ತಕ್ಕಂಥ ಜಯಂತಿ ಗೌಡ್ರು ಇರ್ಬೋದು, ನಮ್ಮ ಗಿರ್ಜಾ ಮೇಡಮ್ ಇರ್ಬೋದು, ಕೇಶವ್ ಮನಾನಿ ಅವರು ಇರ್ಬೋದು, ದಯವಿಟ್ಟು ಎಲ್ಲರೂ ಸಹಕರಿಸಿ ನಾಳೆ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಿ. ಅದು ಯಾವುದೇ ಪೊಲೀಸ್ ಅಧಿಕಾರಿ ಇರ್ಬೋದು, ಬಂದು ಇರಲಿ ಬಳಗ ಇರಲಿ, ಯಾವ ರೀತಿ ನಾವುಗಳು ತಪ್ಪುಗಳು ಮಾಡಿದಾಗ ಅವರು ನಮ್ಮ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾರೆ, ಅದೇ ರೀತಿ ಅವರುಗಳು ತಪ್ಪು ಮಾಡಿದವಾಗ ನಾವು ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು, ಅವರನ್ನು ಜಾಗೃತಿಗೊಳಿಸಬೇಕು, ಮತ್ತೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು. ಇಂಥ ಅಧಿಕಾರಿಗಳನ್ನು ಯಾವುದೇ ಕಾರಣಕ್ಕೂ ಸೇವೆಯಲ್ಲಿ ಇಟ್ಕೊಳ್ಬಾರ್ದು, ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಬೇಕು ಎಂಬಂತಹ ನಿಟ್ಟಿನಲ್ಲಿ ಈ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ತಾವೆಲ್ಲ ಬರಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನನ್ನ ಜೊತೆ ನಮ್ಮ ಭೂಷಣ್ ಅವರು ಇದ್ದಾರೆ, ಹಾಗೆ ನಮ್ಮ ವೆಂಕಟೇಶ್ ಗೌಡ್ರು ಇದ್ದಾರೆ. ನಾವೆಲ್ಲ ಹೋರಾಟದಲ್ಲಿ ನಾಳೆ ಭಾಗಿಯಾಗ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಆ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ನನ್ನ ಈ ಒಂದು ಲೈವ್ ಅನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.